ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈದ್ಯ ಮಿತ್ರ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಮಾತಾಡ್ತಾ ಇರೋದು. ಗಜೇಂದ್ರಗಢ ರಾಜೂರಿಂದ ನಮ್ಮೊಬ್ಬ ಪೇಷಂಟ್ ಬಂದಿದ್ದಾರೆ. ಅವರು ನಿಮ್ಮೊಂದಿಗೆ ತಮ್ಮ ಆರೋಗ್ಯದ ಅನುಭವವನ್ನು ಮಾತನಾಡಲಿದ್ದಾರೆ. ಬನ್ನಿ, ಅವರಿಂದನೇ ನಾವು ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ಸಕ್ರಪ್ಪ ಅಂತ. ಸಕ್ರಪ್ಪ. ಅಡ್ಡ ಹೆಸರು ನಿಮ್ದು? ರಾಠೋಡ್. ರಾಠೋಡ್. ಯಾವ ತಮ್ದು? ನಮ್ದು ಗಜೇಂದ್ರಗಢ ತಾಲೂಕು, ಗದಗ ಜಿಲ್ಲೆ, ರಾಜೂರ್ ಅಂತ ಹಳ್ಳಿ. ಇಲ್ಲೇ ಮಗಳ. ಇಲ್ಲಿಂದ ಒಂದು 30-35 ಕಿಲೋಮೀಟರ್ ಆಗ್ಬೋದು. ರಾಜೂರ್ ನಿಮ್ಮೂರು. ಹಾ. ಈ ನನ್ನ ಕಡೆ ಏನಕ್ಕೆ ಬಂದಿದ್ರಿ ನೀವು? ನಿಮ್ ಕಡೆಗೆ ಅಂದ್ರ ನಮ್ಮ ಅಕ್ಕರ ಅಂತ ಇಲ್ಲಿ ಪಕ್ಕದಲ್ಲಿ ಊರುಂಟು, ಹಾ. ತನ್ಸಾಳ ತಾಂಡ ಅಂತ. ಅವ್ರ ಮಗಳನ್ನ ಒಂದ್ಸಲ ತೋರ್ಸ್ಕೊಂಡಿದ್ರಂತ. ಅದಕ್ಕೆ ಒಂದ್ 3.5-4 ತಿಂಗಳದಿಂದ ಅವ್ರು ಹೇಳಿದ್ರು ನನಗ. ಹೇಳಿದ್ಮೇಲೆ ಒಂದ್ಸಲ ನೋಡುವಂತ ಅವ್ರು ಕರ್ಕೊಂಡ್ ನಾ ಇಲ್ಲಿ ಬಂದಿದ್ದೆ. ಬಂದಾಗ ಒಂದ್ಸಲ ಫಸ್ಟ್ ತೋರ್ಸ್ಕೊಂಡು ಹೋದಾಗ ಅದು ಒಂದ್ಸಲ ಪೇಷನ್ಸ್. ಎದಕ್ ಬಂದಿದ್ರಿ? ಏನ್ ಸಮಸ್ಯೆ ಇತ್ತು? ಬ್ಯಾಕ್ ಪೇನ್. ಬ್ಯಾಕ್ ಪೇನ್ ಇತ್ತು. ಬ್ಯಾಕ್ ಪೇನ್ ಅಂದ್ರೆ ಹಿಂಗ್ ಕಾಲು ಎಲ್ಲ ಹರಿದು, ಎರಡು ಕಾಲು ಹರಿದು, ಮತ್ತೆ ನಡ ಒಟ್ಟ ಎಲ್ಲಿ ನಾ ಉಡುಪಿಯಾಗ ಸುಮಾರು, ನಾ ಇಲ್ಲಿ ಜಾಸ್ತಿ ಇರೋಂಗಿಲ್ಲ, ಉಡುಪಿಯಾಗ ಜಾಸ್ತಿ ಇರ್ತೀನಿ. ಅಲ್ಲಿ ಉಡುಪಿಯಾಗ ಏನ್ ಎಷ್ಟು ದವಾಖಾನೆ ಅದಾವ ಅಷ್ಟು ದವಾಖಾನೆ ತೋರಿಸಿದ್ರು ನಾನು ಕಮ್ಮಿ ಆಗ್ಲಿಲ್ಲ. ಎಷ್ಟು ಒಂದ 4% ಕಮ್ಮಿ ಆಗುದು, ಮತ್ತ ಹೆಂಗಿತ್ತು ಹಂಗ ಸ್ಟಾರ್ಟ್ ಆಗುದು. ಸಾಕಾಗಿ ಒಂದ್ ದಿವ್ಸ ನಮ್ಮ ಅಕ್ಕರಿಗೆ ಹಿಂಗ ಅಂತ ಹೇಳಿದೆ. ಅವ್ರು ಕರ್ಕೊಂಬಂದ್ ತೋರಿಸಿದಲ್ಲಿ ಇಲ್ಲಿ ಬರಾಕತ್ತೀನಿ. ಈಗ ಇಲ್ಲಿಗೆ ಇದು 3ನೇ ಸಲ ನಾ ಬರಾಕತ್ತ. 3ನೇ ಸಲ ಬರಾಕತ್ನಂದ್ರ ನನಗ 100ರಲ್ಲಿ 40% ಕಮ್ಮಿ ಆಗಿದೆ. 40% ಕಮ್ಮಿ. ಆಮೇಲೆ ಮೊಣಕಾಲಿ ನೋವು ಇತ್ತಲ್ಲ, ಅದು ಎಷ್ಟು ಪರ್ಸೆಂಟ್? ಅದು ಸುಮಾರು ಒಂದು 100ರಲ್ಲಿ 40% ಉಳಿದಿದೆ ಅಷ್ಟ. ಉಳಿದಿಲ್ಲ. ಒಂದು 60% ಆರಾಮಾಗಿ. 60% ಆರಾಮಾಗಿತ್ತು. ಮೊದ್ಲಿಗಿಂತ ನೀವು ಇವಾಗ ಈಗ ಚಲೋ ಅನ್ಸುತ್ತಾ? ಮೊದ್ಲಕ್ಕಿಂತ ಚಲೋ ಅನ್ಸುತ್ತೆ. ಮಂಚಕ್ ಒಂದ್ ಕೊಡಪಾನ ಎತ್ತಾಗ ಹಾಕಿದ್ದಿಲ್ಲ. ಈಗ ಕೊಡಪಾನ ಅಲ್ಲಿ ಬಾವಿಯಿಂದ ಜಗ್ಬೇಕು ನೀರ್. ಕೊಡಪಾನ ನೀರ್ ತೊಗೊಂಬರ್ತಿ, 2 ಕೊಡಪಾನ ನೀರ್ ತೊಗೊಂಬರ್ತೀನಿ. ಮುಂಚೆಕ ಒಂದ್ ಕೊಡಪಾನ ಅದ್ ಮ್ಯಾಲ್ ತಗೋಬೇಕಂದ್ರೆ ಇನ್ನೊಬ್ರು ಒಂದ್ ಕೊಡ ಹೊತ್ಕೊಂಡಿದ್ದು ಇನ್ನೊಬ್ರು ಕೊಡ ಹೊತ್ಸ್ಕೊಂಡ್ ಹೋಗ್ತಿದ್ವಿ. ಈಗ 2 ಕೊಡ ನಾನು ಡೈರೆಕ್ಟ್ ತಗೊಂಡ್ಬರ್ತೀನಿ. ಈಗ ನೀವು ಹಾಸ್ಪಿಟಲ್ ಅಲ್ಲಿ ತೋರಿಸಿರಲ್ಲ, ಇದು ಯಾವ ಊರು? ಈ ಆಸ್ಪತ್ರೆ ಹೆಸರು ಏನು? ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಬೇಕು. ನೀವು ಬಂದಿರಲ್ಲ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಿಕ್ಕೆ, ಇದು ಯಾವ ಊರು? ಜನತಾ ಆಸ್ಪತ್ರೆ ಇಲ್ಕಲ್. ಇಲ್ಕಲ್ ಅಲ್ಲಿ. ಜನತಾ ಆಸ್ಪತ್ರೆ ಇಲ್ಕಲ್ ಅಂತ. ನಮ್ಮ ಅಕ್ಕರ್ ಹೇಳಿದ್ರು ಅದನ್ನ. ಅಂದ್ರೆ ನಮ್ಮ ಅಕ್ಕರ್ ಇಲ್ಲೇ ಪಕ್ಕದ ಇದು ಟಾಟಾ ಕೊಟ್ಟಿದ್ವಿ. ಅವರು ಹೇಳಿದಲ್ಲೇ ಇಲ್ಲಿ ಬಂದೆ ನಾನು. ಈಗ 3 ತಿಂಗಳದಾಗ ಎಷ್ಟು ಕಮ್ಮಿ ಆಗೈತಿ. ನಾನು 40% ಉಳ್ದಾಯ್ತು, 100% ಆಯ್ತು. ಸುಮಾರು ಉಡುಪಿಯಲ್ಲಿ ಒಂದಲ್ಲ ಒಂದು 20 ದವಾಖಾನೆ ತೋರ್ಸಿದ್ ನಾ. 20 ದವಾಖಾನೆ ತೋರ್ಸಿದ್ರು ಕೂಡ 4ನೇ ಭಾಗ ಕಮ್ಮಿ ಆಕಿದ್ದಿಲ್ಲ. ಮೆಡಿಸಿನ್ ತಗೊಳ್ಳೋ ತನಕ ಮಾತ್ರ ಕಮ್ಮಿ ಆಕಿತ್ತ. ಮೆಡಿಸಿನ್ ಆದ ಬಳಿಕ ಮತ್ತ ಹೆಂಗಿತ್ತು ಹಂಗ ಸ್ಟಾರ್ಟಿಂಗ್ ಇಂದ ನೋವು. ಅವು MIR ಅವು ನಾನಾ ತರ ಎಲ್ಲಾ ಕ್ಯಾನಿಂಗ್ ಮಾಡಿದ್ರು ಅವ್ರು. ನಮಗ ಓದ್ಯಾರಲ್ಲ ಗೊತ್ತಾಗುದಿಲ್ಲ. ನಾನಾ ತರ ಎಲ್ಲ ಮಾಡಿದ್ರು ಅವ್ರು. ನಾನಾ ತರ ಮಾಡಿದ್ರು ಸುಮಾರು ಕಮ್ಮಿ ಅಂದ್ರೆ ಅಲ್ಲೇ ಉಡುಪ್ಯಾಗ 1,80,000 ತನಕ ಖರ್ಚಾಯ್ತು. ಆದ್ರೂ ಕಮ್ಮಿ ಆಗ್ಲಿಲ್ಲ. ನಮ್ಮ ಅಕ್ಕರ್ ಹೇಳಿದ್ಕ ಇಲ್ಲಿ ಬಂದೇನೆ. ನಾನು ನಿಮಗ ಔಷಧ ಕೊಟ್ಟೇನಲ್ಲ, ಇವು ಆಯುರ್ವೇದಿಕ್ ಔಷಧ, ಇದು ತಗೊಂಡಿಂದ ನಿಮ್ಗೆ ಏನಾದ್ರು ಅದರಿಂದ ತೊಂದರೆ ಆಗಿತ್ತು? ಏನಿಲ್ಲ, ತೊಂದರೆ ಆಗಿಲ್ಲ. ಮನುಷ್ಯಾಗ ರಿಲಾಕ್ಸ್ ಆಗತ್ತ. ಮತ್ ನಂದು ಹೊಟ್ಟಿ ಇದ್ರಕ್ಕಿಂತ ದೊಡ್ಡದಿತ್ತು, ಇಷ್ಟು ಹೊಟ್ಟಿ ಇತ್ತು, ಹೊಟ್ಟಿ ಕರಿಗೈತಿ. ಡಾಕ್ಟರ್ ಹೇಳಿದಂಗೆಲ್ಲ ಸ್ವಲ್ಪ ಎಕ್ಸರ್ಸೈಜ್ ಮಾಡೀನಿ. ಅವ್ರು ಹೇಳಿದಾಗ ಎಕ್ಸರ್ಸೈಜ್ ಮಾಡೀನಿ. ನಡನು 40% ಉಳ್ದೈತಿ, ಮೊಣಕಾಲು 40. ಕಾಲೆಲ್ಲ ಹರಿತಿದ್ದು. ಇಷ್ಟು ಕುಂದ್ರಬೇಕಂದ್ರೆ ಹಾಕಿದ್ದಿಲ್ಲ. ಒಂದ್ 10 ನಿಮಿಷ ಸಂಡಾಸ್ ಕುಂದ್ರಬೇಕಂದ್ರೆ ಬಹಳ ತ್ರಾಸ ಆಕಿತ್ತು. ಒಂದ್ 3-4 ನಿಮಿಷ ಕುಂತ ಅಂದ್ರ ಕಾಲ್ ಹರಿಯಾಕ ಶುರು. ನಾನ್ ಸಂಡಾಸ್ ಕುಂದ್ರುದ್ ಲೇಟ್, ಬಾಳ ತನ ಕುಂದ್ರುದು. ಮೊದಲ್ ಡಿಸ್ಚಾರ್ಜ್ ನೀವ್ ಏನೈತಿ ಎಲ್ಲಾ ಕೆಲಸ ಮಾಡಬಹುದು. ಮಾಡಕತ್ತೀನಿ. ಕೆಲಸ ಶುರು ಮಾಡೀನಿ. ಆದ್ರ ಭಾರತ್ ಮಾಡಂಗಲ್ಲ. ಆದ್ರ ಕೊಡಪಾನ ಅಷ್ಟ ತರ್ತೀನಿ. ಮತ್ ನೀರಿಂದ ಬೇರೆ ಗತಿ ಇಲ್ಲ. ಆಮೇಲೆ ನಿಮ್ಗೆ ಊಟದಾಗ್ನು ಪತ್ತೆ ಹೇಳಿದ್ ನಾನು. ಪತ್ತೆ ಯಾವುದಿಲ್ಲ. ಆರಾಮ್ ತಿನ್ಬಹುದು, ಉಣಬಹುದು ಎಲ್ಲ. ಇದನ್ನ ಒಂದಿಷ್ಟು ಹೇಳಿದ್ದೆ ನಾನು, ಆಲೂಗಡ್ಡೆ ತಿನ್ಬೇಡ್ರಿ. ಇಲ್ಲ, ಅದನ್ನ ಕಡ್ಲಿ ಬೇಳೆ ಹೇಳಿದ್ದೆ, ಚಿಕನ್ ಹೇಳಿದ್ದೆ. ಒಂದ್ 5 ಐಟಮ್, ಅದು ಕಾಲಿಗೆ ಎಫೆಕ್ಟ್ ಆಗುವಂತದ್ದು, ಒಂದು ವಾಯುವಾತ ಅಂತದ್ದು ಒಂದು 5 ಐಟಮ್ ಹೇಳಿದ್ರಿ. ಅದ್ರಾಗೂ ಬರ್ದ್ ಕೊಟ್ಟಿದ್ರಿ. ಅದ ತರ ನಾನು ಒಂದು ಪಾಲಿಸ್ಕೊಂತ ಬಂದೇನಿ. ಕಮ್ಮಿ ಆಗಿತ್ತು. ಈಗ ಇಲ್ಲಿದ್ದ ಒಂದ್ಸಲ ಉಡುಪಿಗೆ ಪಾರ್ಸಲ್ ತಗೊಂಡಿನಿ. ಒಂದ್ಸಲ ಇಲ್ಲೇ ಗಡಾಕ ಬಸ್ಸಿಗೆ ಹಾಕಿ. ಈಗ ಇವತ್ತು ಬಂದಿರಿ ನೀವು. ಇವತ್ತು ನಿಮ್ಗೆ ಔಷಧ ಕೊಟ್ಟಿದ್ದೀನಿ. ಇದು 3ನೇ ಸಲ ನೀವು ಬಂದಿರೋದು. ಔಷಧ ತಗೋರಿ. ನಿಮ್ಗೆ ಏನಿದೆ ಅತಿ ಶೀಘ್ರವಾಗಿ ನಿಮ್ಗೆ ಏನೈತಿ ನೋವು ಕಡಿಮೆ ಆಗುತ್ತೆ. ಸಾಕು ಮರ. ನನಗೊಂದ್ ಸ್ವಲ್ಪ ದೌಡ್ ಕಮ್ಮಿ ಆದ್ರೆ ಸಾಕು. ರೈಟ್ ಸರ್. ಎಷ್ಟೋ ಕಮ್ಮಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.